ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮವರ್ಡ್. ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ಸೇವಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಕ್ಷಯ ತೃತೀಯ ಹತ್ತಿರದಲ್ಲೇ ಇರೋದ್ರಿಂದ ಸೊ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಕೆಲವೊಂದು ಗೋಲ್ಡ್ ಸೇವಿಂಗ್ ಐಡಿಯಾಸ್ ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನನಗೆ ತಿಳಿರುವಂತಹ ಇನ್ಫಾರ್ಮೇಶನ್ ಮೇರೆಗೆ ಗೋಲ್ಡ್ ನ 5 ತರ ಸೇವ್ ಮಾಡ್ಕೊಳ್ಬಹುದು, 5 ಮೆಥಡ್ಸ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು. ಸೊ ಫಸ್ಟ್ ಒನ್ ಬಂದು ಸ್ಕೀಮ್. ಇದೆಲ್ಲರಿಗೂ ಮೇ ಬಿ ಗೊತ್ತೇ ಇರುತ್ತೆ. ಸೊ ಕೆಲವೊಂದ್ಸತಿ ಸೀಸನಲ್ ಬೇಸ್ಡ್ ಆಗು ಕೂಡ ಸ್ಕೀಮ್ಸ್ ಅನ್ನೋದು ಇರುತ್ತೆ. ಸೊ ನನಗೆ ತಿಳಿದಿರುವಂತಹ ಸ್ಕೀಮ್ಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು 2-3 ರೀತಿಯಾಗಿರುವಂತಹ ಸ್ಕೀಮ್ಸ್ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸ್ಕೀಮ್ಸ್ ಅಲ್ಲೂ ಕೂಡ ಕೆಲವೊಂದು ಬ್ರಾಂಡೆಡ್ ಶಾಪ್ಸ್ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದಾದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಸ್ಕೀಮ್ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ತಿಂಗಳಿಗೆ ಇಷ್ಟ ಅಮೌಂಟ್ ಅಂತ ನಾವು ಕಟ್ಟಬೇಕಾಗತ್ತೆ. ಅಂದ್ರೆ ಮಿನಿಮಮ್ 2,500 ಹಿಡಿದು ಎಷ್ಟವರೆಗೂ ಬೇಕಾದ್ರೂ ನೀವು ಅದನ್ನ ಪೇ ಮಾಡಬಹುದು ಅಂತ ಅನ್ಸುತ್ತೆ. ಬಟ್ ಈಗ ನಂಗೆ ಎಕ್ಸಾಕ್ಟ್ ಆಗಿ ಫಿಕ್ಸ್ಡ್ ಅಮೌಂಟ್ ಅನ್ನೋದು ನೆನಪಿಲ್ಲ. ಬಟ್ ಎವ್ರಿ ಮಂತ್ ಇಷ್ಟ ಅಮೌಂಟ್ ಅಂತ, ಫಾರ್ ಎಕ್ಸಾಂಪಲ್ 5,000 ಎವ್ರಿ ಮಂತ್ ನೀವು ಕಟ್ತೀರಾ ಅನ್ನೋದಾದ್ರೆ 11 ಮಂತ್ಸ್ 5,000 ಕಟ್ಟಬೇಕಾಗತ್ತೆ. 12ನೇ ತಿಂಗಳು ಅವರೇ ಹಾಕೊಡ್ತಾರೆ. ಇನ್ನ ಈ ಸ್ಕೀಮ್ ಅಲ್ಲಿ ಕೆಲವೊಂದ್ಸತಿ ನಮ್ಗೆ ವೇಸ್ಟೇಜ್ ಮೇಕಿಂಗ್ ಅನ್ನೋದು ಇರಲ್ಲ, 0 ವೇಸ್ಟೇಜ್ ಎಲ್ಲ ಇರುತ್ತೆ. ಸೊ ಇದು ಒಂಥರದ ಸ್ಕೀಮು. ಬಟ್ ಇದೇ ಸ್ಕೀಮ್ ಅಲ್ಲಿ ಇನ್ನೊಂದ್ ತರ ಏನಂದ್ರೆ, ಸೊ 11 ಮಂತ್ಸ್ ನಾವು ಕಟ್ಟಬೇಕಾಗತ್ತೆ, 12th ಮಂತ್ ಅವ್ರು ಆಡ್ ಮಾಡ್ಕೊಡ್ತಾರೆ. ಬಟ್ ಅದಕ್ಕೆ ವೇಸ್ಟೇಜ್ GST ಎಲ್ಲ ಕೂಡ ನಾವೇ ಪೇ ಮಾಡ್ಬೇಕಾಗತ್ತೆ. ಇನ್ನ ಇದಲ್ದೆ ನಾನು ಒಂದು 3 years ಬ್ಯಾಕ್ ಕಟ್ಟಿದಂತ ಒಂದು ಸ್ಕೀಮ್ ಅಲ್ಲಿ 11 ಮಂತ್ಸ್ ನಾವು ಪೇ ಮಾಡ್ಬೇಕಾಗತ್ತೆ. ಅದರಲ್ಲಿ 1 ಮಂತ್ ಅವರೇ ಹಾಕೊಡ್ತಾರೆ, ಅಂದ್ರೆ 12th ಮಂತ್ ಅವರೇ ಆಡ್ ಮಾಡ್ತಾರೆ. ಅದ್ರ ಜೊತೆಗೆ ಬೋನಸ್ ಕೂಡ ಆಡ್ ಮಾಡಿ ಕೊಟ್ಟಿದ್ರು. ಸೊ ಇದು ಅರೌಂಡ್ ನಾವು 10 ಗ್ರಾಮ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ, ಎವ್ರಿ ಮಂತ್ 5,000 ಏನೋ ಪೇ ಮಾಡಿದ್ವಿ. ಬೋನಸ್ ಜೊತೆಗೆ 12th ಮಂತ್ ಅವರೇ ಹಾಕೊಟ್ಟಿದ್ರಿಂದ ನಮ್ಗೆ ಒಂದು 10.5 ಗ್ರಾಮ್ ವರ್ಗೂ ಕೂಡ ಗೋಲ್ಡ್ ಅನ್ನೋದು ಅಕ್ಯುಮುಲೇಟ್ ಆಗಿತ್ತು. ಇದಕ್ಕೆ ಮತ್ತೆ ವೇಸ್ಟೇಜ್ ಕೂಡ ಇರ್ಲಿಲ್ಲ. ಈ ಸ್ಕೀಮ್ಸ್ ಕೂಡ ಒಂದೊಂದು ಬ್ರಾಂಚ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಈ ಬ್ರಾಂಡೆಡ್ ಶಾಪ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡೇ ಇರ್ತೀರಲ್ವಾ. ಸೊ ಆದಷ್ಟು ಬ್ರಾಂಡೆಡ್ ಶಾಪ್ಸ್ ಗೆ ವಿಸಿಟ್ ಮಾಡಿ ಸ್ಕೀಮ್ಸ್ ಎಲ್ಲ ನೀವು ಅವ್ರನ್ನ ಡೀಟೇಲ್ಸ್ ಕೇಳಿದ್ರೆ ಕೊಡ್ತಾರೆ. ಅದ್ರ ಪ್ರಕಾರ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನನಗೆ ತಿಳಿದಿರುವಂತ ಇನ್ಫಾರ್ಮೇಶನ್ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಡಿಸಿಷನ್ ತಗೊಳ್ಬೇಕಾದ್ರೆ ಒಂದು 2-3 ಬ್ರಾಂಡೆಡ್ ಶಾಪ್ಸ್ ನ ವಿಸಿಟ್ ಮಾಡಿ ಯಾವ ಸ್ಕೀಮ್ ನಿಮ್ಗೆ ಸೂಟಬಲ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನ ಇದೇ ಸ್ಕೀಮ್ಸ್ ನ ಸೊ ಲೋಕಲ್ ಅಂದ್ರೆ ಸೇಟುಸ್ ಹತ್ರ ಎಲ್ಲಾನು ಪೇ ಮಾಡ್ತಿರ್ತಾರೆ. ಸೊ ಇವ್ರ ಹತ್ರ ಹೆಂಗಿರುತ್ತೆ ಅನ್ನೋದಾದ್ರೆ 11 ಮಂತ್ಸ್ ಪೇ ಮಾಡಿಸ್ಕೊಳ್ತಾರೆ. ಅಂದ್ರೆ 11 ಮಂತ್ಸ್ ಎವ್ರಿ ಮಂತ್ ಯಾವ ತರ ನಾವು ನಾರ್ಮಲ್ ಆಗಿ ಸ್ಕೀಮ್ಸ್ ಅಲ್ಲಿ ಪೇ ಮಾಡ್ತೀವೋ ಅದೇ ತರ ಪೇ ಮಾಡ್ಬೇಕಾಗತ್ತೆ. 12th ಮಂತ್ ಮಾತ್ರ ಅವರು ಆಡ್ ಮಾಡ್ತಾರೆ. ಬಟ್ ಇದಕ್ಕೆ ನೋ ವೇಸ್ಟೇಜ್ ಆ ತರದ್ದೆಲ್ಲ ಏನೋ ಆಪ್ಷನ್ಸ್ ಇರಲ್ಲ. ಮತ್ತೆ ನಿಮ್ಗೆ ಅಕ್ಯುಮುಲೇಟ್ ಆಗಿರುವಂತಹ ಗೋಲ್ಡ್ ಆಪ್ಸ್ ಅಲ್ಲಿ, ಅಂದ್ರೆ ನೀವು ಡಿಜಿಟಲ್ ಆಗಿ ನೋಡ್ಕೊಳ್ಬೇಕು ಫೋನ್ಸ್ ಅಲ್ಲಿ ಅನ್ನೋದಾದ್ರೆ, ಸೊ ನೀವು ಆದಷ್ಟು ಬ್ರಾಂಡೆಡ್ ಶಾಪ್ಸ್ ನ ವಿಸಿಟ್ ಮಾಡಬಹುದು. ಇನ್ನ ಲೋಕಲ್ ಸೇಟುಸ್ ಅವರು ಕೂಡ ಆಡ್ ಮಾಡ್ತಾರೆ. ಬಟ್ ಅವ್ರು ಮೇ ಬಿ ಕಾರ್ಡ್ಸ್ ತರ ಏನಾದ್ರು ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ ಆಗಿ ನನ್ಗೆ ಅದು ಗೊತ್ತಿಲ್ಲ. ಬಟ್ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅವ್ರು ಒಂದು ಕಾರ್ಡ್ ಕೊಡ್ತಾರೆ. 11 ಮಂತ್ಸ್ ಏನೋ ನಾವು ಪೇ ಮಾಡ್ಬೇಕಾಗುತ್ತೆ, 12th ಮಂತ್ ಮಾತ್ರ ಅವರು ಆಡ್ ಮಾಡ್ತಾರೆ. ಸೆಕೆಂಡ್ ಮೆಥಡ್ ಗೋಲ್ಡ್ ಸೇವಿಂಗ್ ಅಲ್ಲಿ ಗೋಲ್ಡ್ ಕಾಯಿನ್ಸ್. ನೀವು ಯೂಶುವಲಿ ಗೋಲ್ಡ್ ಕಾಯಿನ್ ಅಂದ್ರೆ ಈಗ ಗೋಲ್ಡ್ ರೇಟ್ ಪರ್ ಗ್ರಾಮ್ 16,000 ಅನ್ಕೊಂಡ್ರೆ 16,000 ಇದೆ ಅನ್ನೋದಾದ್ರೆ ನೀವು ಡೈರೆಕ್ಟ್ ಆಗಿ ಗೋಲ್ಡ್ ಕಾಯಿನ್ಗೆ ಹೋಗ್ಬೋದು. ಬಟ್ ನಿಮ್ಗೆ 16,000 ಇಲ್ಲ, ಎವ್ರಿ ಮಂತ್ ಒಂದು 5,000 ಮಾತ್ರ ಅಫೋರ್ಡ್ ಮಾಡಕ್ ಆಗುತ್ತೆ ಅನ್ನೋದಾದ್ರೆ ಗೋಲ್ಡ್ ಸ್ಕೀಮ್ಸ್ ಗೆ ಹೋಗ್ಬೋದು. ಗೋಲ್ಡ್ ಕಾಯಿನ್ಸ್ ಅಲ್ಲೂ ಕೂಡ 2 ವಿಧದಲ್ಲಿ ಇರುತ್ತೆ, 22 ಕ್ಯಾರೆಟ್ 24 ಕ್ಯಾರೆಟ್. ಸೊ ಬೇಕು ಅಂದ್ರೆ ಮೇ ಬಿ 18 ಕ್ಯಾರೆಟ್ ಕೂಡ ಇರುತ್ತೆ ಅಂತ ಅನ್ಸುತ್ತೆ. ಬಟ್ 22 ಕ್ಯಾರೆಟ್ ಗೆ 24 ಗೆ ಕಂಪೇರ್ ಮಾಡಿದ್ರೆ 1,024 ಕ್ಯಾರೆಟ್ ಗೋಲ್ಡ್ ಎಕ್ಸ್ಟ್ರಾ ಇರುತ್ತೆ. 22 ಕ್ಯಾರೆಟ್ ಗೋಲ್ಡ್ ಗಿಂತ 24 ಕ್ಯಾರೆಟ್ ಗೋಲ್ಡ್ 1,000 to 1,500 ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ 2,000 ಡಿಫರೆನ್ಸ್ ಕೂಡ ಇರುತ್ತೆ. ಇದ್ರ ಪ್ರಕಾರ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಜಸ್ಟ್ 1 ಗ್ರಾಮ್ 2 ಗ್ರಾಮ್ಸ್ ಈ ತರ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಸೊ 22 ಕ್ಯಾರೆಟ್ ಗೋಲ್ಡ್ ಕೂಡ ಸಿಗುತ್ತೆ, 24 ಕೂಡ ಸಿಗುತ್ತೆ. ಸೊ ನೀವು ಏನಾದ್ರೂ ಸಾಲಿಡ್ ಆಗಿ ನೀವು ಗೋಲ್ಡ್ ನ ಕಲೆಕ್ಟ್ ಮಾಡಬೇಕು ಅನ್ನೋದಾದ್ರೆ 24 ಕ್ಯಾರೆಟ್ ಹೋದ್ರೆ ಬೆಟರ್. 22 ಅಂದ್ರೆ ನಾವು ಆರ್ನಮೆಂಟ್ಸ್ ಎಲ್ಲ ಮಾಡಿಸ್ಕೊಳ್ತೀವಲ್ಲ ನಾರ್ಮಲ್ ಆಗಿ, ಸೊ ಅದೇ ತರ ಇರುತ್ತೆ. ಇನ್ನ 24 ಅಂದ್ರೆ ಇನ್ನ ಪ್ಯೂರಿಟಿ ಜಾಸ್ತಿ ಇರುತ್ತೆ. ಬಿಸ್ಕೆಟ್ಸ್ ಗೆ ಕಾಯಿನ್ಸ್ ಗೆ ಹೋಗೋದಾದ್ರೆ 24 ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಅದೇ ಹೇಳ್ದಂಗೆ 1,000, 1,500, 2,000 ಡಿಫರೆನ್ಸ್ ಇರುತ್ತೆ. ಇನ್ನ ನೀವು ಡೈರೆಕ್ಟ್ ಆಗಿ ಆರ್ನಮೆಂಟ್ ತಗೊಳ್ಳೋದಕ್ಕಿಂತ ಗೋಲ್ಡ್ ಕಾಯಿನ್ಸ್ ನ ತಗೊಂಡಾಗ ಅಡ್ವಾಂಟೇಜ್ ಏನು ಅನ್ನೋದಾದ್ರೆ, ನಿಮ್ಗೆ ಅಮೌಂಟ್ ಏನಾದ್ರೂ ಬೇಕು ಅಂದಾಗ ಡೈರೆಕ್ಟ್ ಆಗಿ ಆ ಗೋಲ್ಡ್ ಕಾಯಿನ್ಸ್ ನ ಬ್ಯಾಂಕ್ ಅಲ್ಲೂ ಇಡ್ಬೋದು. ಇಲ್ಲ ನೀವು ಯಾವ ಒಂದು ಬ್ರಾಂಡೆಡ್ ಶಾಪ್ ಅಲ್ಲಿ ತಗೊಂಡಿರ್ತೀರೋ ಅದೇ ಬ್ರಾಂಡ್ ಶಾಪ್ ಅಲ್ಲಿ ನೀವು ಈ ಗೋಲ್ಡ್ ಕಾಯಿನ್ಸ್ ನ ಕೊಟ್ರು 2% ಏನೋ ಅವರು ಇಡ್ಕೊಂಡು ಉಳಿದಿರುವಂತದ್ದು ನಮ್ಗೆ ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ. ಅದೇ ನಾವು ಆರ್ನಮೆಂಟ್ ನ ತಗೊಂಡು ಹೋದ್ರೆ ಕ್ಯಾಶ್ ಅನ್ನೋದು ಕೊಡಲ್ಲ ಯಾವ ಬ್ರಾಂಡೆಡ್ ಶಾಪ್ಸ್ ಅಲ್ಲೂ. ಕಾಯಿನ್ಸ್ ತಗೊಂಡು ಹೋದ್ರೆ ಡೆಫಿನೆಟ್ಲಿ ಕ್ಯಾಶ್ ಅನ್ನೋದು ಕೊಡ್ತಾರೆ, 2% ಅನ್ನೋದು ಕಟ್ ಮಾಡಿ ಕ್ಯಾಶ್ ಅನ್ನೋದು ಕೊಡ್ತಾರೆ. ಯೂಶಲಿ ನಾವು ಗೋಲ್ಡ್ ತಗೊಂಡಾಗ, ಅಂದ್ರೆ ನಾವು ಯಾವ್ದಾದ್ರು ಆರ್ನಮೆಂಟ್ ರೂಪದಲ್ಲಿ ಗೋಲ್ಡ್ ನ ತಗೊಂಡಾಗ ಅದಕ್ಕೆ ಮೇಕಿಂಗ್ ಎಲ್ಲ ಹಾಕ್ತಾರಲ್ವಾ.
ಬಟ್ ಗೋಲ್ಡ್ ಕಾಯಿನ್ಸ್ ನ ತಗೊಂಡಾಗ ಅದಕ್ಕೆ GST ಮಾತ್ರನೇ ಆಡ್ ಮಾಡ್ತಾರೆ. ಕೆಲವೊಂದ್ಸತಿ ಮೇಕಿಂಗ್ ಅನ್ನೋದು 0 ಇರುತ್ತೆ, ಇಲ್ಲ ಕೆಲವೊಂದ್ಸತಿ 2% ಏನೋ ಆಡ್ ಮಾಡ್ತಾರೆ ಗೋಲ್ಡ್ ಕಾಯಿನ್ಸ್ ನ ತಗೊಂಡಾಗ. ಬಟ್ ಆರ್ನಮೆಂಟ್ಸ್ ನ ತಗೊಂಡಾಗ ಅರೌಂಡ್ 9 to 12-15% ವರ್ಗೂ ಕೂಡ ಇರುತ್ತೆ. ಗೋಲ್ಡ್ ಕಾಯಿನ್ಸ್ ನ ತಗೊಂಡಾಗ ಕೆಲವೊಂದ್ಸತಿ 2% ಇರುತ್ತೆ, ಅದು ಬಿಟ್ರೆ GST ಮಾತ್ರನೇ ಇರುತ್ತೆ. ನಾನ್ ಕೆಲವೊಂದ್ಸತಿ ತಗೊಂಡಾಗ ಸೊ ಮೇಕಿಂಗ್ ಎಲ್ಲ 0% ಇತ್ತು, ಜಸ್ಟ್ GST ಮಾತ್ರನೇ ನಾವು ಪೇ ಮಾಡಬೇಕಾಗಿತ್ತು. ಇದು ಆಪ್ಷನಲ್ ಇರುತ್ತೆ, ಕೆಲವೊಂದು ಸೀಸನ್ ಅಲ್ಲಿ ಮಾತ್ರನೇ ಇರುತ್ತೆ. ಸೊ ನೀವು ವಿಚಾರಿಸ್ತಾ ಇದ್ರೆ ಮಾತ್ರನೇ ಈ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಮೂರನೇ ಮೆಥಡ್ ಬಂದು ETFs ಅಂತ ಹೇಳ್ತಾರೆ. ಐ ಹೋಪ್ ಇದು ನಿಮ್ಮಲ್ಲಿ ಕೆಲವೊಬ್ರು ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಇದು ಡಿಜಿಟಲ್ ಮಾರ್ಕೆಟಿಂಗ್ ಗೆ ಬರುತ್ತೆ. ಯೂಶುವಲಿ ನಮಗೆ ಗೋಲ್ಡ್ ಅಂದ್ರೆ ತುಂಬಾ ಜನರಿಗೆ ಇಷ್ಟ ಇರುತ್ತೆ, ಬಟ್ ಕೆಲವೊಬ್ರಿಗೆ ಗೋಲ್ಡ್ ಆರ್ನಮೆಂಟ್ಸ್ ನ ಹಾಕೊಳಕ್ಕೆ ಇಷ್ಟ ಇರಲ್ಲ, ಜಸ್ಟ್ ಗೋಲ್ಡ್ ಕಲೆಕ್ಟ್ ಮಾಡ್ತಿರ್ತಾರೆ. ಸೊ ನೀವು ಗೋಲ್ಡ್ ನ ನಾರ್ಮಲ್ ಆಗಿ ವಸ್ತು ರೂಪದಲ್ಲಿ ಕಲೆಕ್ಟ್ ಮಾಡೋದಕ್ಕಿಂತ ಡಿಜಿಟಲ್ ರೂಪದಲ್ಲಿ ಕೂಡ ಕಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇದೇ ETF ಅಂತ ಹೇಳ್ತಾರೆ. ಇದು 1-2 ಈ ತರ ನಿಮ್ಗೆ ಡಿಫರೆನ್ಸ್ ಆಗುತ್ತೆ, ಬಟ್ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಈ ETF ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಡಿಮಾರ್ಟ್ ಅಕೌಂಟ್ ಇರ್ಬೇಕಾಗತ್ತೆ. ಸೊ ಆದಷ್ಟು ವೆರಿಫೈಡ್ ಇರುವಂತ ಬ್ರಾಂಚಸ್ ಅಲ್ಲಿ ನೀವು ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡಿಸಿದ್ರೆ ETFs ನ ನೀವು ಮನೆಯಿಂದನೇ ಪೇ ಮಾಡ್ತಾ ಹೋಗ್ಬೋದು. ಬಟ್ ಇದು ಏನಂದ್ರೆ ಇದ್ರ ಬಗ್ಗೆ ಅರಿವಿದ್ರೆ ಬೆಟರ್. ನಾನು ಜಸ್ಟ್ ಸಜೆಷನ್ ಮಾತ್ರನೇ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಗೂಗಲ್ ಸರ್ಚ್ ಕೂಡ ಮಾಡಬಹುದು. ಈಗ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಬೇಕೇ ಹೊರತು ಅದ್ರ ಬಗ್ಗೆ ಸರ್ಚ್ ಮಾಡಕ್ಕೆ ಸುಮಾರಷ್ಟು ಆಪ್ಷನ್ಸ್ ಇದೆ. AI ಕೂಡ ನೀವು ಸರ್ಚ್ ಮಾಡಬಹುದು, ChatGPT, ಗೂಗಲ್, ಸೊ ಈ ತರ ಸುಮಾರಷ್ಟು ಆಪ್ಷನ್ಸ್ ಇದೆ. ನಿಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ನೀವು ಸರ್ಚ್ ಮಾಡ್ಕೊಂಡು ನಿಮ್ಗಿರುವಂತ ಡೌಟ್ಸ್ ನ ಕೂಡ ಅಲ್ಲಿ ಕ್ಲಾರಿಫೈ ಮಾಡ್ಕೊಂಡು ಒಂದು ಡಿಸಿಷನ್ ಅನ್ನೋದು ತಗೊಳ್ಬಹುದು. ಡಿಜಿಟಲ್ ರೂಪದಲ್ಲಿ ನೀವು ಗೋಲ್ಡ್ ನ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ETFs ಗೆ ಹೋಗ್ಬೋದು. ಸೊ ಇದು ಯಾವ ತರ ಅಂದ್ರೆ ಶೇರ್ಸ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ, ಶೇರ್ ಮಾರ್ಕೆಟ್ ಅಂತ ಹೇಳ್ತಿರ್ತಾರೆ. ಸೊ ಅದೇ ತರನೇ ಇರುತ್ತೆ ಇದು. ಸೊ ಡಿಮಾರ್ಟ್ ಅಕೌಂಟ್ ಇರೋರಿಗೆ ಶೇರ್ಸ್ ಮತ್ತೆ ETFs ನ ನೀವು ಈಸಿಯಾಗಿ ಕಟ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಬೇಕು ಅಂದಾಗ ನೀವು ಬೈ ಮಾಡ್ಬೋದು, ಇಲ್ಲ ಬೇಡ ಅಂದಾಗ ಅದರಲ್ಲೇ ಸೇಲ್ ಕೂಡ ಮಾಡ್ಬೋದು. ಬಟ್ ಇದು ಡಿಜಿಟಲ್ ರೂಪದಲ್ಲಿ ಇರುತ್ತೆ. ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ಬೇಕು ಅಂದಾಗ ಬೈ ಮಾಡ್ಬೋದು ETFs ನ, ಬೇಡ ಅಂದಾಗ ಅದರಲ್ಲೇ ನೀವು ಸೇಲ್ ಕೂಡ ಮಾಡಬಹುದು. ಶೇರ್ಸ್ ತರನೇ ಇದು ಎಕ್ಸಾಕ್ಟ್ ಆಗಿರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇನ್ನ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ ನೀವು ಗೂಗಲ್ ಸರ್ಚ್ ಅಥವಾ AI ಅಲ್ಲಿ ಸರ್ಚ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರುವಂತಹ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಪೂರ್ತಿ ಇನ್ಫಾರ್ಮೇಶನ್ ನ ಪಡಿಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಕಮಿಂಗ್ ಟು ಮ್ಯೂಚುವಲ್ ಫಂಡ್ಸ್, SIP ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಏನಂದ್ರೆ ನಾರ್ಮಲ್ ಆಗಿ ಎವ್ರಿ ಮಂತ್ ಇಷ್ಟು ಅಂತ ನಾವು ದುಡ್ಡನ್ನ ಕಟ್ತಾ ಹೋದ್ರೆ ಆ ದುಡ್ಡಿಗೆ ಎಷ್ಟು ಬರುತ್ತಾ ಅಷ್ಟು ಗೋಲ್ಡ್ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಡಿಜಿಟಲ್ ರೂಪದಲ್ಲೇ ಇರುತ್ತೆ. ನಾವು ಬ್ಯಾಂಕ್ಸ್ ಅಲ್ಲಿ RD ಎಲ್ಲ ಯಾವ ತರ ಕಟ್ತೀವಿ ಅದೇ ತರ SIP ಮಾಡ್ಕೊಳ್ಬೇಕಾಗುತ್ತೆ. ಇನ್ನ ಆಲ್ಮೋಸ್ಟ್ ನಿಮ್ಗೆ ಪೋರ್ಟ್ಫೋಲಿಯೋ ರಿಪೋರ್ಟ್ ಬಂದು 5 to 10% ನಿಮ್ಗೆ ಇನ್ಕ್ರೀಸ್ ತೋರಿಸುತ್ತೆ. ಡಿಪೆಂಡ್ಸ್ ಆನ್ ಗೋಲ್ಡ್ ಯಾವ ತರ ವೇರಿ ಆಗುತ್ತೋ ಅದೇ ತರ ನಿಮ್ಗೆ ಪ್ರಾಫಿಟ್ ಕೂಡ ಇದ್ರಲ್ಲಿ ತೋರಿಸುತ್ತೆ. ಈ SIP ಅಲ್ಲಿ ಮಿನಿಮಮ್ 500 ರೂಪಾಯಿಂದ ಕೂಡ ನೀವು SIP ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮ್ಯೂಚುವಲ್ ಫಂಡ್ ಅಂತ ಕೂಡ ಹೇಳ್ತಾರೆ SIP. ಕೆಲವೊಬ್ರು ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅನ್ನೋರ್ಗೆ ಹೇಳ್ತಿದ್ದೀನಿ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ SIP ನೇ ಇರುತ್ತೆ. ಎವ್ರಿ ಮಂತ್ ನೀವು ಪೇ ಮಾಡ್ಬೇಕಾಗತ್ತೆ. ಇನ್ನ ಯೂಶುವಲಿ ಈ ತರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬಲ್ಕ್ ಅಲ್ಲಿ ಅಂದ್ರೆ ಲಂಸಮ್ ಅಮೌಂಟ್ ಒಂದೇ ಸರಿ ನೀವು ಇದ್ರಲ್ಲಿ ಪೇ ಮಾಡ್ಬೇಕು ಅಂದ್ರೆ ಬೆಟರ್ ನಿಮ್ಗೆ 2-3 ಆಪ್ಷನ್ಸ್ ನ ತಗೊಂಡ್ರೆ. ಸೊ ಇಲ್ಲ ನೀವು ಒಂದೇ ಸರಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಬಿಸ್ಕೆಟ್ಸ್ ಅಥವಾ ಗೋಲ್ಡ್ ಕಾಯಿನ್ಸ್ ರೂಪದಲ್ಲಿ ಕೂಡ ತಗೊಳ್ಬಹುದು. SIP ನ ಯಾರು ಮಂತ್ಲಿ ಇಷ್ಟೊಂದು ಸೇವಿಂಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನು ನಾನು ಕೂಡ ಸುಮಾರು ವರ್ಷಗಳಿಂದ ಇದನ್ನ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ದೀನಿ ಅಷ್ಟೇನೆ. ಇನ್ನು ಯೂಶುವಲಿ ಅಕ್ಷಯ ತೃತೀಯ ಮತ್ತೆ ನಾರ್ಮಲ್ ಆಗಿ ಧನ್ತೆರಸ್ ಎಲ್ಲ ಬರುತ್ತೆ ಅಲ್ವಾ, ಆಗ ಇದ್ದಕ್ಕಿದ್ದಂಗೆ ಗೋಲ್ಡ್ ರೇಟ್ ಹೈ ಆಗ್ಬಿಡುತ್ತೆ. ಆಗ ನಿಮ್ಗೆ ಪ್ರಾಫಿಟ್ಸ್ ಕೂಡ ಹೈ ಅಲ್ಲೇ ತೋರಿಸುತ್ತೆ. ಇನ್ನು ನಿಮ್ಗೆ ಸಡನ್ ಆಗಿ ನಾರ್ಮಲ್ ಆಗಿ ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದ್ದಂಗೆ ಇಷ್ಟು ಪರ್ಸೆಂಟ್ ಅಂತ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲ ಜಸ್ಟ್ ನೆಕ್ಸ್ಟ್ ಒನ್ ಕಮಿಂಗ್ ಟು ಇನ್ನ ತುಂಬಾ ಮೈನ್ಯೂಟ್ ಆಗಿ ನಾವು ಗೋಲ್ಡ್ ಸೇವಿಂಗ್ ನ ಮಾಡ್ತೀವಿ, ಅದು ಆರ್ನಮೆಂಟ್ ರೂಪದಲ್ಲಿ ಬೇಕು ಅನ್ನೋದಾದ್ರೆ ನಂಗೆ ತಿಳಿದಿರೋ ಮಟ್ಟಿಗೆ ನಾರ್ಮಲ್ ಆಗಿ ನೀವು ಪಲ್ಸ್, ಬೀಡ್ಸ್ ಈ ತರದೆಲ್ಲ ತಗೊಂಡು ಅದಕ್ಕೆ ಜಸ್ಟ್ ಪೆಂಡೆಂಟ್ಸ್ ತರ ಅಂದ್ರೆ ಸೈಡ್ ಅಲ್ಲಿ ಪೆಂಡೆಂಟ್ಸ್ ತರ ಇಲ್ಲ ಅದಕ್ಕೆ ಒಂದ್ ಸ್ವಲ್ಪ ಡಾಲರ್ ತರ ಈ ತರದ್ದನ್ನ ನೀವು ಮಾಡಿಸ್ಕೊಳ್ಬಹುದು. ಇದೇನಂದ್ರೆ ನಿಮ್ಗೆ ವಿತಿನ್ 2 to 3 ಗ್ರಾಮ್ಸ್ ಅಲ್ಲಿ ಕೂಡ ಪೆಂಡೆಂಟ್ಸ್ ಸಿಗುತ್ತೆ. ಪಾಲ್ಸ್ ನಿಮ್ಮ ಹತ್ರ ಇದ್ರೆ ಅದ್ರ ಪ್ರಕಾರ ನೀವು ಹೊಲಿಸ್ಕೊಳ್ಬಹುದು. ಇಲ್ಲ ನೀವು ಅದೇ ಪೆಂಡೆಂಟ್ ನ ಸೈಡು ಇಲ್ಲ ಮಿಡಲ್ ಅಲ್ಲಿ ನೀವು ಪೆಂಡೆಂಟ್ ನ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಆ ಪೆಂಡೆಂಟ್ಸ್ ಗೆ ಉಕ್ಸ್ ಎಲ್ಲ ಹಾಕಿ ನಿಮ್ಗೆ ಬೇಕು ಅಂದಾಗ ನೀವು ಸೈಡ್ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ಕೊಳ್ಬಹುದು, ಇಲ್ಲ ಮಿಡಲ್ ಅಲ್ಲಿ ಈ ತರ ಆಪ್ಷನ್ಸ್ ಎಲ್ಲ ಇರುತ್ತೆ. ನೀವು ಅದನ್ನ ಮಾಡಿಸ್ಕೊಳ್ಬೇಕಾದ್ರೇನೆ ನೀವು ಎಷ್ಟು ವಿಧದಲ್ಲಿ ಆ ಒಂದು ಪೆಂಡೆಂಟ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಕಸ್ಟಮೈಸೇಷನ್ ಮಾಡಿಸ್ಕೊಂಡ್ರು ಬೆಟರು. ನೀವು ಆದಷ್ಟು ವಿತಿನ್ 5 ಗ್ರಾಮ್ಸ್ ಅಲ್ಲಿ ಗೋಲ್ಡ್ ಮಾಡಿಸ್ಕೊಳ್ಬೇಕು. ಏನಾದ್ರೂ ಸರ ಇರ್ಬೋದು, ನೆಕ್ಲೆಸಸ್ ಎಲ್ಲ ಮಾಡಿಸ್ಕೊಳ್ಬೇಕು ಅಂದ್ರೂ ಕೂಡ ಬೀಡ್ಸ್ ಜೊತೆಗೆ ಅಂದ್ರೆ ಈ ಪರ್ಲ್ ಬರುತ್ತೆ ಅಲ್ವಾ, ಮುತ್ತಿನ ಜೊತೆಗೆ ಕೂಡ ನೀವು ಒಂದು ಬೀಡ್ಸ್ ನೆಲ್ಲ ಹಾಕ್ಸ್ಕೊಳ್ಬಹುದು, ಗೋಲ್ಡ್ ಬೀಡ್ಸ್ ನ.
ಇಲ್ಲ ಅಂದ್ರೆ ಒಂದು ಪೆಂಡೆಂಟ್ ಮಾತ್ರನೇ ನೀವು ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ತಗೊಂಡು ಅದಕ್ಕೆ ನಾರ್ಮಲ್ ಆಗಿ ಮುತ್ತೆಲ್ಲ ಹಾಕ್ಸ್ಕೊಳ್ಬಹುದು. ಇಲ್ಲ ನೀವು ಸ್ಯಾರಿ ಮ್ಯಾಚಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ನೀವು ಬೀಟ್ಸ್ ಹಾಕ್ಸ್ಕೊಳ್ಬಹುದು. ಈ ತರ ಸುಮಾರಷ್ಟು ಆಪ್ಷನ್ಸ್ ಇದೆ. ಒಂದೇ ಆರ್ನಮೆಂಟ್ಸ್ ನ ಸುಮಾರು ಒಂದು 5-6 ವಿಧದಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಅದ್ರ ಬಗ್ಗೆ ಕೆಲವೊಂದು ಪಿಕ್ಚರ್ಸ್ ನ ಅಂದ್ರೆ ರೆಫರೆನ್ಸ್ಗೋಸ್ಕರ ಕೆಲವು ಪಿಕ್ಚರ್ಸ್ ನ ಕೂಡ ಇಲ್ಲಿ ಸೈಡ್ ಅಲ್ಲಿ ಆಡ್ ಮಾಡಿರ್ತೀನಿ ನೋಡಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಗೋಲ್ಡ್ ಸೇವಿಂಗ್ ಐಡಿಯಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಗೊತ್ತಿರುವಂತಹ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಜಸ್ಟ್ ಸಜೆಸ್ಟ್ ಮಾಡ್ತಿದ್ದೀನಿ. ಆಗ್ಲೇ ಹೇಳ್ದಂಗೆ ನಿಮ್ಗೆ ಯಾವ ಆಪ್ಷನ್ ನಿಮ್ಗೆ ಸೂಟ್ ಆಗುತ್ತೋ ಅನ್ನೋದು ಡಿಸಿಷನ್ ನೀವೇ ತಗೊಳ್ಬೇಕಾಗತ್ತೆ. ನಾನ್ ಶೇರ್ ಮಾಡಿರುವಂತಹ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ರಿಪ್ಲೈ ಅನ್ನೋದು ಮಾಡ್ತೀನಿ. ಅಟ್ ಪ್ರೆಸೆಂಟ್ ಮಕ್ಕಳ ಸ್ಕೂಲ್ ರೀಓಪನಿಂಗ್ಸ್, ಅಡ್ಮಿಷನ್ಸ್, ಸ್ಕೂಲ್ ಚೇಂಜಸ್, ಟ್ರಾವೆಲ್ ಪ್ಲಾನ್ಸ್ ಇದೆಲ್ಲ ನಡೀತಾ ಇರೋದ್ರಿಂದ ರಿಪ್ಲೈ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಡೆಫಿನೆಟ್ಲಿ ರಿಪ್ಲೈ ಅಂತೂ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ.